ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಒಂದು ಮಾಡೋಣ. ಕುಸ್ಲಕ್ಕಿ ಗಂಜಿ ಜೊತೆಲಿ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಒಂದು ತವಾ ಇಟ್ಕೊಂಡಿದ್ದೀನಿ, ಇದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಇದು ದೊಡ್ಡಪತ್ರೆ, ತುಂಬ ಒಳ್ಳೆಯದು ದೊಡ್ಡಪತ್ರೆ. ಕೆಮ್ಮು, ನೆಗಡಿ, ಗಂಟ್ಲು ನೋವು, ಕಫ ಕಟ್ಟಿರೋದಕ್ಕೆಲ್ಲದಕ್ಕೂ ಒಳ್ಳೆಯದು ದೊಡ್ಡಪತ್ರೆ ಸೊಪ್ಪು. ನೋಡಿ, ಒಂದು ಸ್ವಲ್ಪ ದೊಡ್ಡಪತ್ರೆ ತೊಗೊಂಡಿದ್ದೀನಿ, ತೊಳೆದು ನಾನು ಒರೆಸಿಟ್ಕೊಂಡಿದ್ದೀನಿ. 4 ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಯಾಕಂದರೆ ಚಟ್ನಿ ನಾನು ಸ್ವಲ್ಪನೇ ಮಾಡ್ತಿರೋದು. ಚಿಕ್ಕದಿಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಇದಿಷ್ಟು ತೊಗೊಂಡಿದ್ದೀನಿ. ಮತ್ತು ನೋಡಿ, ಇದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಇದು ಹಾಕ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇದನ್ನು ಹುರ್ಕೊಳ್ಬೇಕು. ನಾನೊಂದು 1 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಇದ್ರಾಗುವಾಗಲೇ ಇದೇ ಆಗ್ತಾ ಬಂತು. ಸ್ವಲ್ಪ ಸುಮ್ಮನೆ ಇದನ್ನು ಹಾಕ್ಕೊಳ್ಳಿ, ಸುಮ್ಮನೆ ಬೆಚ್ಚಗಾದರೆ ಸಾಕು. ನೋಡಿ, ಇದಾಗಿದೆ. ಒಂದು ತಕ್ಕೊಳ್ಳೋಣ. ಇವಾಗ ಇದಕ್ಕೇ ಸ್ಟವ್ ಸಣ್ಣ ಮಾಡಿಕೊಂಡು ನೋಡಿ, ಇದನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಳಿ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು, ಬಿಸಿಗೇ ಆಗೋಗುತ್ತೆ ಅದು. ನೋಡಿ ಎಷ್ಟು ಬೇಗ ಆಯಿತು. ಇದನ್ನು ನೋಡಿ, ಇದಕ್ಕೆ ತಕ್ಕೊಂಬಿಡೋಣ. ಎಲ್ಲ ಒಟ್ಟಿಗೆ ರುಬ್ಬೋದು. ಈಗ ರುಬ್ಬಣ ಬನ್ನಿ. ನೋಡಿ, ಒರಳ್ಕಲ್ಲು ತುಂಬ ಹಳೆಯದು, ನಂಗೆ ತುಂಬ ಇಷ್ಟ. ಒರಳ್ಕಲ್ಲು ಅಂದರೆ ತುಂಬ ಇಷ್ಟ. ಯಾರ್ಯಾರಿಗೂ ಒರಳ್ಕಲ್ಲು ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ ನನಗೆ. ನಾನು ಫಸ್ಟ್ ಇದನ್ನು ರುಬ್ಕೊಳ್ತೀನಿ. ನಾನು ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ರುಬ್ಕೊಳ್ತೀನಿ. ನಾವು ಸಣ್ಣವ್ರು ಇರಬೇಕಾದ್ರೆ ಊರಲ್ಲಿದ್ವು, ಕರೆಂಟ್ ಇರಲಿಲ್ಲ. ನಾವು ಎಷ್ಟು ದೊಡ್ಡ ಒರಳ್ಕಲ್ಲು ಅಂದರೆ ನಮ್ಮ ಅಜ್ಜಿ ಮನೇಲಿ ಇದ್ದಿತ್ತು. ನಾವು ಅವಾಗ ಚಿಕ್ಕವರಲ್ವ, ಹೀಗೆ ರುಬ್ಬೇಕಿತ್ತು. ಒಂದು ಹಿಂಗೆ ಇದು ಹಿಡ್ಕೊಂಡ್ರೆ, ಗುಂಡು ಹಿಡ್ಕೊಂಡ್ರೆ ಹೀಗೆ ರುಬ್ಬೇಕಿತ್ತು. ಆ ಥರ ಇತ್ತು. ಇದು ನನಗಿವಾಗ ತುಂಬ ಇಷ್ಟ. ಅಲ್ಲಾಡುತ್ತೆ ಅಂತ ಕೆಳಗಡೆ ನಾನೊಂದು ಮ್ಯಾಟ್ ಹಾಕಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಇಷ್ಟು ತರ್ತರಿ ಆದರೆ ಸಾಕು. ತುಂಬ ನೈಸಾದರೆ ಚೆನ್ನಾಗಿರಲ್ಲ. ನನಗೆ ಈ ಒರಳ್ಕಲ್ಲು, ಕುಟ್ಟೋ ಕಲ್ಲೆಲ್ಲ ಅಂದರೆ ತುಂಬ ಇಷ್ಟ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತುಂಬ ನೀರು ಹಾಕೋದು ಬೇಡ. ಅದಕ್ಕೆ ನಾನು ಫಸ್ಟೇ ಹೇಳಿದ್ದು, ಗಟ್ಟಿಗೆ ರುಬ್ಕೊಳ್ಳಿ, ತುಂಬ ನೀರು ಬೇಡ ಅಂತ. ಮೊನ್ನೆ ನಮ್ಮ ಮನೆ ಹತ್ರ ತೊಗೊಂಡ್ರು, 1000 ರೂಪಾಯಿ. ಚೆನ್ನಾಗಿತ್ತು. ನಾನಿದು ನಮ್ಮ ಕಡೆ ಎಲ್ಲ ಚಿಪ್ಪಲ್ಲಿ ತೆಗಿತಾರೆ ಈ ನೀರನ್ನ. ನಾನು ಹಿಂಗೆ ಬೌಲ್ ಇಟ್ಕೊಂಡಿದ್ದೀನಿ. ನೋಡಿ, ನೀವು ಚಟ್ನಿಗಾದರೂ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಇದು ಅನ್ನಕ್ಕಾಗತ್ತೆ. ವೇಸ್ಟ್ ಮಾಡಬೇಡಿ ಯಾವುದು, ಇದು ಅನ್ನಕ್ಕಾಗತ್ತೆ. ಇಷ್ಟು ತರ್ತರಿ ಇರಬೇಕು, ತುಂಬ ನೈಸ್ ಆಗಬಾರ್ದು. ನೋಡಿ, ಇದು ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ನೋಡಿ, ಕುಸ್ಲಕ್ಕಿ ಗಂಜಿ ಜೊತೆಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.